My God, I think I'm cooked. I'm definitely cooked. ಹೆಂಗಿದೆ ನಡೀಲಿಟ್ಟದೆ. ಅದೆಲ್ಲ ಗಾಡೀಲಿ ಹೋಗೋರಿಗೆ, ಕಾರಲ್ಲಿ ಬರೋರಿಗೆ ಮಾಡ್ಕೊಂಡವ್ರ ದಾರಿನ ಜೀಪಲ್ಲಿ ಆ್ಯಕ್ಚುಲಿ ಬಿಡ್ಸ್ಕೊಂಡು ಹೋಗ್ಬೋದು ಮುಂದೆ ಮುಂದೆ. ಅದೆಲ್ಲ ಯಾರು ಮಾಡ್ತಾರೆ? ವಿ ಡೋಂಟ್ ಡೂ ದಟ್. ಹತ್ಬೇಕು ಅಂದಾಗ ಹತ್ಬೇಕು. ನಮಗೆ ಟೈಮ್ ಆಗಿತ್ತು ಅಂತ ಆಯ್ತಲ್ಲ ಗುರು, ಆಯ್ತಲ್ಲ ನನ್ನ ಕೈಲಿ ಆಯ್ತಲ್ಲ, ಮೆಟ್ಲು ಮುಗೀತಾನೇ ಇಲ್ಲ. ಯಪ್ಪ ಮುಗೀತು ಅನ್ಕೋತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ಡೇ 3 ಇನ್ ನೇಪಾಲ್. ಇವತ್ತು ಎಷ್ಟಾಗ್ತದೆ? May 9. ಸೊ ಇವತ್ತೇನಂದರೆ ಚೆಕ್ಔಟ್ ಮಾಡಾಯಿತು. ಇವಾಗ ನಾವು ಹೊರಟಿರೋದೇ ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿಂದ ಅದನ್ನು ನಾವು ಸೊ ಏನಂದರೆ ಡಾಗ್ ಅಂತೀನಿ. ಬಸ್ ಹತ್ಕೊಂಡು ಅಥವಾ ಕ್ಯಾಬ್ ಜೀಪ್ ಬಂದಿದೆ ಮೋಸ್ಟ್ಲಿ, ಶೇಡ್ ಜೀಪ್ ತೊಗೊಂಡು ನಾವು ಫಸ್ಟ್ ಬೇಸ್ ಕ್ಯಾಂಪ್ ಹತ್ರ ಹೋಗ್ಬೇಕಲ್ಲಿ, ಫಸ್ಟ್ ಪಾಯಿಂಟ್ ಹತ್ರ. ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡೋದು ನಾವು. ಸೊ ಪರ್ಮಿಟ್ ತೋರಿಸಿ ನಮ್ಮದೊಂದು ಫೋಟೋನ ಅದ್ರ ಮೇಲೆ ಸ್ಟ್ಯಾಂಪ್ ಮಾಡಿ ಇವಾಗ ಕೊಡ್ತಾರೆ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ನಾವು ಎಲ್ಲಿ ಹೋಗಿ ಲಾಸ್ಟ್ ಸ್ಟಾಪು ಎಲ್ಲಿ ಸ್ಟಾಪ್ ಮಾಡೋದು ಫಸ್ಟ್ ನಾವು? ಹಾಂ, ಇವಾಗ ನಾವು ಹೋಗ್ತಿರೋದು ಅಲ್ಲಿಗೆ ನಯಾಪುಲ್ಗೆ ಹೋಗಿ ನಯಾಪುಲಿಂದ ಗೋರೆಪಾನಿ. ಓಕೆ, ಅದರ ಲೆಕ್ಕ ಅಲ್ಲೇ ನಾವು ಫಸ್ಟು 3000 ಸ್ಟೆಪ್ಸ್ ಕವರ್ ಮಾಡೋದು. ಸೊ ಇವಾಗ ನಯಾಪುಲ್ಗೆ ಹೋಗಬೇಕು. ನಯಾಪುಲಿಂದ ಸ್ಟಾರ್ಟ್ ಮಾಡಿದ್ರೆ ಇವತ್ತು ನಮ್ಮದು ಫಸ್ಟು ಟ್ರೆಕ್ ಎಂಡ್ ಮಾಡೋದು ಗೋರೆಪಾನಿ. ಸೊ ಆಲ್ಮೋಸ್ಟ್ 4 to 5 hours ಆಫ್ ಟ್ರೆಕ್ ಇರುತ್ತೆ ಇವತ್ತು. ಸೊ ಅದನ್ನು ಮುಗಿಸಿ ಅಲ್ಲಿ ಅಲ್ಲಿ ಲ್ಯಾಂಡ್ ಅನ್ನೋಕ್ಕಿಂತ ಅಲ್ಲಿ ಹೋಗಿ ಸ್ಟಾಪ್ ಮಾಡಿದ್ಮೇಲೆ ರೆಸ್ಟು ಸೇಮ್ ಎಲ್ಲ ಮಾಡಿಕೊಂಡು ಇದಾಡೋದು. ಅಲ್ಲಿ ಕೇಳ್ದು ನೋಡ್ಯಾರ ಕೇಳಿ ಎಷ್ಟಾಗುತ್ತೆ ಅಂತ. ಇಲ್ಲಿಂದ ತೊಗೊಂಡ್ರೆ ಚಾರ್ಜ್ ಇಲ್ಲ. ಇಲ್ಲಿಂದ ಬಸ್ ಸ್ಟಾಪಿಂದನೇ ತೊಗೊಬೋದು. ಆದಷ್ಟು ಸ್ಟಾಪ್ ಹತ್ರ ಹೋಗ್ಬೇಕು. ಈಗ ಹೋಗೋಣ. ಸೊ ಎಸ್, ಸೊ ಅಲ್ಲಿಗೆ ಹೋಗೋಣ. ಮೊಬೈಲಲ್ಲಿ ಮ್ಯಾಪ್ ಹಾಕೊಂಡಿದ್ವಿ. ನಾನು ಯಾರಾದ್ರೂ ಕೇಳ್ಕೊಂಡಿದ್ವಿ ಅಲ್ಲಿ ಎಲ್ಲಿ ಹೋಗ್ಬೇಕೇನು ಅಂತ. ಸೊ ಗೂಗಲ್ ಮ್ಯಾಪ್ಸಿಂದ ಹೋಗ್ಬೇಕು. ನಾವು ಮುಂಚೆ ಫಸ್ಟ್ ತಿನ್ನಬೇಕು, ತಿಂದೇ ಇಲ್ಲ ನಾವಿನ್ನೂ. ಸ್ವಲ್ಪ ಲೇಟ್ ಆಯಿತು. ನಾನು ಆಲ್ಮೋಸ್ಟ್ 20,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನಾನು, ಬರೀ ಇಲ್ಲೇ ಓಡಾಡ್ಕೊಂಡು ಸಾಕಾಗಿ ಹೋಗಿದ್ದೆ. ಸೊ ಇವಾಗ ಊಟ ಮಾಡಿ ಇಲ್ಲಿಂದ ಹೊರಡ್ತೀವಿ. ಸೊ ತಿಂದಾಯಿತು ಆಲ್ರೆಡಿ. ಏನಿಲ್ಲ ಅಲ್ಲಿತ್ತಲ್ಲಿ ಏನು ತಿಂದೆ ನಾನು, ಆಮ್ಲೆಟು ಮತ್ತು ಚೌಮಿನ್ ತಿಂದ್ವಿ, ಎಗ್ ಚೌಮಿನ್ ಅದೆರಡು ತಿಂದು ಇವಾಗ ಇಲ್ಲಿ ಟ್ಯಾಕ್ಸಿ ತೊಗೋತಿದ್ದೀವಿ. ಇಲ್ಲಿ ಬೈರುತ್ ಅನ್ನೋ ಜಾಗಕ್ಕೆ ಹೋಗಬೇಕು. ಅಲ್ಲಿಂದ ಶೇರ್ ಟ್ಯಾಕ್ಸಿ ತೊಗೋಬೇಕು ನಾವು. ಶೇರ್ ಟ್ಯಾಕ್ಸಿ ತೊಗೊಂಡು ಹೋಗ್ಬೇಕು. ಈ ಬ್ಯಾಗ್ ಎತ್ಕೊಂಡು ಓಡಾಡೋದೇ ದೊಡ್ಡ ತಲೆನೋವು. ನನ್ನ ಬ್ಯಾಗ್ ಆಗಲ್ಲ ಅಲ್ಲಿ ಆ್ಯಕ್ಚುಲಿ. ಹೋಗ ವಾಪಸ್ ಒಂದು ಲಿಟರಲ್ಲಿ ನನ್ನ ಬ್ಯಾಗ್ ನೋಡಿ ಎಷ್ಟು ದೊಡ್ಡದಿದೆ. ಗ್ರೀನ್ ಕಲರ್ ಬ್ಯಾಗ್. ಇದನ್ನು ಇಟ್ಕೊಂಡು ಇನ್ನೂ ಮೇಲೆ ಆಗಲ್ಲ. ಊಟ ಮುಗಿಸಿ ನಾವು ಹೊರಗೆ ಕ್ಯಾಬ್ ತೊಗೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಶೇರ್ ತೊಗೊಳೋದಕ್ಕೆ ಜನ ಇಲ್ಲ, ಶೇರ್ ಕಾಯ್ತಾ ಇದೀವಿ ಇಲ್ಲಿ. ನಾವು ಹೋಗೋ ಜಾಗಕ್ಕೆ ಇಬ್ಬರಿದ್ದರು, ಬಟ್ ಅವರು ನಾವು ಹೋಗೋ ಜಾಗಕ್ಕೆ ಹೋಗ್ತಿಲ್ಲ. ಕಾಯಬೇಕು, ಯಾರು ಬರೋದಾಗ ಬಂದರೆ ಶೇರ್ ಕ್ಯಾಬ್ ತೊಗೊಂಡು ಹೋಗ್ಬಿಡ್ಬೇಕು. ನಾವು ಹೋಗೋ ಜಾಗಕ್ಕೆ ಅವ್ರು ಹೋಗ್ತಿಲ್ಲ. ಅವರು ಜಿನ್ನುಗೆ ಹೋಗ್ತಿದ್ದಾರೆ, ನಾವು ಗೋರೆಪಾನಿ ಅಂತೀನಿ. ಇದಕ್ಕೆ ನಯಾಪುಲ್ಗೆ ಹೋಗ್ತಾರೆ. ಅವರು ಬರ್ಬೇಕಾರೆ ಇಳಿತಾರಂತೆ. ಬರ್ಬೇಕಾದ್ರೆ ಗೋರೆಪಾನಿ ನಯಾಪುಲ್ ಕಡೆ ಇಳಿತಾರೆ. ನಾವೆಲ್ಲಿ ಹತ್ತುತ್ತಿದ್ದು ಅವ್ರು ಅಲ್ಲಿ ಇಳಿತಾರೆ, ಅವರೆಲ್ಲಿ ಹತ್ತಿದ್ದಾರೆ ನಾವು ಅಲ್ಲಿ ಇಳಿತೀವಿ. ಸೊ ಬೇಸಿಕಲಿ ಉಲ್ಟಾ. ಸೊ ಅದರಿಂದ ಕಾಯ್ತಾ ಇದ್ದೀವಿ. ವೆದರ್ ಚೆನ್ನಾಗಿದೆ, ಇನ್ನು ಬಿಸಿಲೇನು ಬಂದಿಲ್ಲ. ಹಾಂ ಆಲ್ಮೋಸ್ಟ್ ಹೆಂಗಿದೆ ನೋಡಿ ವೆದರ್. ಫುಲ್ ನೋಡೋಣ ಅದಕ್ಕೆ
ಸೊ ಅದಕ್ಕೆ ಅಷ್ಟಲ್ಲೇ ಹೋಗೋಣ ಅಂತ ಹೊರಟಿ ಇವಾಗ ಶೇರ್ ಕ್ಯಾಬ್ ತೊಗೊಂಡಿದ್ದೀವಿ. ಅದು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಮಸ್ತ್ ಉಲೇರಿಗೆ ಹೋಗ್ತಾ ಇದ್ದೀವಿ. ಉಲೇರಿಯಿಂದ ಫಸ್ಟ್ ಸ್ಟಾಪ್ ಇರೋದು ನಮ್ಮದು ಇವತ್ತಿಗೆ ಕೊನೆ ಡೆಸ್ಟಿನೇಷನ್ ಅಂದರೆ ಗೋರೆಪಾನಿಗೆ ಉಳ್ಕೊಳ್ಳೋದು. ಉಲೇರಿಗೆ ಹೋಗೋದ್ರೆ ನಾವು ಎಷ್ಟೊಂದು ಕಡೆ ಲೋವರ್ ಪಾರ್ಟ್ ಎಷ್ಟೊಂದು ಸ್ಕಿಪ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ, ಯಾಕೆಂದರೆ ಬಸ್ ಸಿಗಲಿಲ್ಲ. ಮತ್ತು ಅಲ್ಲಿಂದ ಹೋದರೆ ಪ್ರಾಬ್ಲಮ್ ಸುಮ್ಮನೆ ಲೇಟ್ ಆಗುತ್ತೆ ಅಂತ, ಯಾಕಂದರೆ ಸ್ಟಾರ್ಟ್ ಆಗಿದೆ ಲೇಟ್ ಆಯಿತು ಇವತ್ತು. ಸೊ ಅಲ್ಲಿ ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಇಲ್ಲಿಂದ ಉಲೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗಿ ಮೇ ಬಿ ಅಲ್ಲಿ ಚೆಕ್ ಮಾಡಿಸ್ಬೇಕನ್ಸುತ್ತೆ ನಾವು ಇದನ್ನು ಟ್ರಕ್ ಪರ್ಮಿಟ್ ಚೆಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಡ್ಬೇಕು. ಇವತ್ತು ಡೇ ಲೇಟಾಗಿ ಸ್ಟಾರ್ಟ್ ಆಗಿದೆ. ಸೊ ಪೇಸ್ ಫಾಸ್ಟಾಗಿರಬೇಕು. ಇವಾಗ ಹೋಗಿರೋಣ ಫಸ್ಟ್ ನಮಗೆ ಸಿಗೋದೆ 3,500 ಸ್ಟೆಪ್ಸ್, 3,500 ಸ್ಟೆಪ್ಸ್, ಅದಷ್ಟು ಸ್ಟೆಪ್ಸ್ ಇದೆ. ಅದನ್ನು ಕವರ್ ಮಾಡಬೇಕು. ಹೆಂಗಿದೆ ಜೋಶ್? ಗ್ರೇಟ್ ಜೋಶ್. ಮಾಡಿ ಲೇಟ್ ಆಗಿದೆ. ತಿಂದಿದ್ದು ಊಟ ಫುಲ್ ತಿನ್ನೋಕ್ಕೆ ಆಗಲಿಲ್ಲ. ತುಂಬ ಡ್ರೈ ಆಗಿತ್ತು. ಫಸ್ಟ್ ಆಮ್ಲೆಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಇದು ಡ್ರೈ ಆಗಿತ್ತು. ನಾನು ನಿನ್ನೆ ಒಂದು ರೆಸ್ಟೋರೆಂಟಲ್ಲಿ ತಿನ್ನೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ, ಬಟ್ ನೋಡಿದೆ ಅಲ್ಲಿ ಹೋಟೆಲ್ ಅಂತ ಇದ್ದಿಲ್ಲ ಇವತ್ತು ಬೆಳಿಗ್ಗೆ. ಸೊ ಬೇರೆ ಹೋಟೆಲಲ್ಲಿ ಹೋಗಬೇಕಾಯ್ತು. ಲ್ಯಾಂಡ್ಸ್ಕೇಪ್ ನೋಡಿ ಹೆಂಗಿದೆ ಅಂತ. ನಾವು ಮುನ್ನಾರು ಕೊಡೈಕೆನಾಲ್ ಕಡೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಸೇಮ್ ಹಿಂಗೆ ಕಾಣಿಸೋದು ಅಲ್ಲೂ. ಏನು ಅನ್ಸುತ್ತೆ? ಸೇಮ್ ಆಗಿದೆಪ್ಪ. ನಾನು ಅದು ಅಷ್ಟೇ ವಾಲ್ಪರಾಗಿ ಹೋದಾಗ, ಎರ್ಕಾಡ್ಗೆ ಹೋದಾಗ ಎಲ್ಲ ಸೇಮ್ ರಿಟರ್ನ್ ಹಿಂಗೆ ಇದ್ದಿದ್ದು. Hi. Hello. What's your name? My name is Veer Gurung. Yeah. I'm from Nepal. Hey, boss. I just my job is guiding people in the Himalayas. So nothing more. ಅವರು ಇನ್ನೊಬ್ಬರು ಕರ್ಕೊಂಡು ಅವರು ಗೈಡಾಗಿ ಬಂದಿದ್ದಾರೆ. ಇನ್ನೊಬ್ರು ಮುಂದೆ ಕೂತಿದ್ದಾರಲ್ಲ ಅವ್ರಿಗೂ ಹಂಗೆ ಮಾತಾಡ್ತಾ ಪರಿಚಯ ಆಗಿದೆ. ಇಲ್ಲಿ ಡ್ಯಾಮ್ ರನ್ನಿಂಗ್ ಇಲ್ಲಿದೆ, ಸ್ಟಿಲ್ ಮೇಕಿಂಗ್ ಇದೆ. ಅದು ಮಾತಾಡ್ತಾನೆ ಇಲ್ಲಿ permit check. If you like to go, check around. If you like to go restroom, you can go. Okay, I'll just excuse me, ma'am. If you like to go restroom, you can go. I'll just check in our permit. Okay. I mean, I'm good, but whatever. I'll just go and check in our permit. ಇದಾಗ್ತಾ ಇದೆ I see. ಮನೆಗೇನ ಅವರು ನಮ್ಗೆ ಅವಾಗಿಂದ ಪರಿಚಯ ಮಾಡ್ಕೊಂಡು ಮಾತಾಡ್ತಾರೆ. ಅವರೇ ಇವಾಗ ನಮ್ಮದು ಪರ್ಮಿಟ್ ಚೆಕ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿ ಹೋಗ್ತಿದ್ದಾರೆ. ಸೊ ನೀವು ನೋಡೋದಲ್ಲ, இப்போ ಟ್ರೆಕ್ಕಿಂಗ್ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಆ್ಯಂಡ್ ಬಿಯಾಂಡ್ ಪ್ಲೀಸ್ ವಿಸಿಟ್ ದ ಟೂರಿಸ್ಟ್. ಅದೇ ಅಲ್ಲಿ ಹೋಗಿ ಫಸ್ಟು ಟ್ರೆಕ್ಕಿಂಗ್ದು ಪರ್ಮಿಟ್ ಚೆಕ್ ಮಾಡಿಸ್ಕೋಬೇಕು. ಚೆಕ್ ಮಾಡಿಸ್ಕೊಂಡು ಸೊ ಮುಂದೆ ಹೋಗಿ ಅಲ್ಲಿಂದ ಅದೇ ಲಾಸ್ಟು. ಅಲ್ಲಿಂದ ದೆನ್ ವಿಲ್ ಬಿ ಗೋಯಿಂಗ್ ಫ್ರಮ್ ದೇರ್ ವಿಲ್ ಬಿ ಗೋಯಿಂಗ್ ಟು ದ ಟ್ರೆಕ್ ಸ್ಟಾರ್ಟ್ ಮಾಡೋದು. ಇದು ಹೈಡ್ರೋ ಪವರ್ನ ಬಿಲ್ಡ್ ಮಾಡ್ತಾ ಇದ್ದಾರಂತೆ ಅಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿನ ಡ್ಯಾಮ್ ಎಲ್ಲ ಬಿಲ್ಡ್ ಆಗ್ತಿದೆ. ನೀರು ಎಷ್ಟು ಇದಾಗಿರುತ್ತೆ, ಎಷ್ಟು ನೀರಿದೆ. ಸೊ ಇದೇ ಗಾಡೀಲಿ ಬಂದಿರೋದು ನಾವು ಬೊಲೆರೋದಲ್ಲಿ. ಇಲ್ಲಿ ಮೇಲೆ ಬರ್ತಾ ಬರ್ತಾ ಬಿಸಿಲಿದ್ರೂ ನಮಗೆ ಬಿಸಿಲು ಕಾಣಿಸ್ತಿಲ್ಲ ಆ್ಯಕ್ಚುಲಿ.
ಅಷ್ಟು ಅನ್ನಿಸ್ತಿಲ್ಲ. ಸನ್ಸ್ಕ್ರೀನ್ ಹಾಕೋಬೇಕಾಗತ್ತೆ. ನೋಡಿ ಹೆಂಗಿದೆ. ಹಾಂ ಅಲ್ಲಿದೆಲ್ಲ ಆ ಕಡೆ ಗೊರೆ ಪನಿ, ಈ ಕಡೆ ಗದ್ದು. ಎಷ್ಟು ಚೆನ್ನಾಗಿದೆ. ಹಾಂ ಹಾಂ ವಾಕ್ ನೋಡಿ ಎಷ್ಟೊಳಗಾಯ್ತಾನೆ. ಇದೇ ಫಸ್ಟ್ ಚೆಕ್ ಪಾಯಿಂಟು. ಇದಲ್ಲ ದಿಸ್ ಒನ್. We're going to here, and then we're hiking here, and then here. Or Chomra. ಸೊ ನಾವು ಹೋಗ್ಬೇಕಾಗಿರೋದು ಅಲ್ಲಿ ಲಿಟಲಿ ಮೇಲೆ, ಅಲ್ಲಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು. Devrali. And this is at 3,200. Oh, okay. That's not ನಾವು bad. ಸ್ಟಾರ್ಟ್ ಮಾಡ್ತಿರೋದು ಉಲೇರಿಯಿಂದ. Yay, spring fun. Okay, so Illi, that was illi. not the hot Illi. spring. Hot sitting here. Oh, Chomrong Jin ಹೋಗ್ಬೇಕು. here. Okay. Illi. So what's this? ಇಲ್ಲಿಗೆ ಹೋಗ್ತೀವಿ. ಮತ್ತು ಇಲ್ಲಿಂದ ವಾಪಸ್ ಇಲ್ಲಿ ಹೋಗ್ತೀವಿ ನಾವು. Can I walk? ತಡಪಾನಿಗೆ ಹೋಗ್ತೀವಿ. ತಡಪಾನಿಯಿಂದ ಚೋಮ್ರಾಂಗ್, ಚೋಮ್ರಾಂಗಿಂದ ದುವಾನ್, ಇಲ್ಲ ಹಿಮಾಲಯ. ಹಿಮಾಲಯ ಇಲ್ಲಾಂದರೆ ದೇವರಲ್ಲಿಗೆ ಹೋಗ್ಬೋದು. ದೇವರಲ್ಲಿ ಆಮೇಲೆ That's just such a long. Yeah. We have big trucks too in the US that take like months, but not as crazy. ಇಷ್ಟೆಲ್ಲ ಇವಾಗ ಆಗಿದೆ ಅನ್ಸುತ್ತೆ ಲ್ಯಾಂಡ್ಸ್ಕೇಪ್. ಇಟ್ಕೊಂಡಾಗ ಕೂತು ವೆಯ್ಟ್ ಮಾಡ್ತಾ ಇದ್ವಿ ನಾವು ಇದು ಕ್ಲಿಯರ್ ಆಗೋದಕ್ಕೋಸ್ಕರ. ಇದೆಲ್ಲ ಕ್ಲಿಯರ್ ಮಾಡಿ ಅದು ಅರ್ಧ ತುಂಬಿದ ಮೇಲೆ ಇವಾಗ ಹೋಗಾಗ್ತಿರೋದು. ಹೆಂಗೆ ಒಂದು ಕಡೆ ವಾಲ್ಕೊಂಡಿದೆ ಅಂದರೆ So many people die because of this. हाँ हाँ जब हम एक बार गए थे एक जगह, उधर विवाद स्टक, प्लेन सब कैंसिल हो गए बिकॉज ऑफ वेदर, और हम लाइक 2 दिन उधर ही फॉरवर्ड द नेम टेंपल है वो उधर ಎಲ್ಲ ಮಳೆ ಬಂದಿದೆ ಅನ್ಸುತ್ತೆ. क्लॉकवाइज आते हैं ना, स्वयंभू. हाँ स्वयंभू आई गेस. उधर ही एक टेंपल है काठमांडू में. हाँ काठमांडू में विवाद स्टक देयर. स्वयंभू और बौद्धनाथ, वो स्तूपा जैसा. हाँ स्तूपा जैसा. पशुपति के सामने नहीं, पशुपति के सामने वो और आगे वो बौद्ध या स्वयंभू. हाँ ಜಸ್ಟ್ ಜೀಪು ಅಲ್ಲಿ ನಿಲ್ಲಿಸಿ ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಉಲ್ಲೇರಿಯಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದೆ. ಇವಾಗ ಇಲ್ಲಿಂದ ಗೋರೆಪಾನಿಗೆ ಹೋಗಿ ಅಲ್ಲಿ ಆಲ್ಟು. ಸೊ ಕ್ರೇಜಿ ವೆದರ್ ಚೆನ್ನಾಗಿದೆ, ಒಂಚೂರು ಬಿಸಿಲಿಲ್ಲ, ಫುಲ್ ತಣ್ಣಗಿದೆ. ಈಗ ಹತ್ಕೊಂಡು ಹೋಗೋದಷ್ಟೇ. ನನಗೆ ಜಾಸ್ತಿ ಕೇರಳ ಥರ ಫೀಲ್ ಇದೆ ಆ್ಯಕ್ಚುಲಿ ನೇಪಾಳಕ್ಕಿಂತ ಹೆಚ್ಚಾಗಿ. ರೋಹ ರೆಡಿ ಆಗಿದ್ದಾನೆ, ಹೊಡ್ತಾ ಇದ್ದೀವಿ ಈಗ. ಸರಿ ಫುಲ್ ಹಿಂಗೆ ನೀವು ನಡ್ಕೊಂಡು ಬಂದಿದ್ರೆ ಇನ್ನೊಂದು 3 ಅವರ್ ಎಕ್ಸ್ಟ್ರಾ ನಡಿಬೇಕಾಗಿತ್ತು ಕೆಳಗಡೆಯಿಂದ ಮೇಲ್ಗಡೆಗೆ. ಚೆನ್ನಾಗಿ ನಡ್ಕೊಂಡು ಈಗ ಬಂದಿದ್ದರಿಂದ ಆಲ್ಮೋಸ್ಟ್ ಎಷ್ಟೊಂದು ಕಟ್ ಆನ್ ಆಯಿತು. ನೆಕ್ಸ್ಟ್ ಒಂದು ಕಡೆ ಮಾತ್ರ 3,500 ಸ್ಟೆಪ್ಸ್ ಇದೆ, ಅಲ್ಲಿ ನನಗೆ ಅರ್ಧ ಹೋಗುತ್ತೆ. ಹಾಂ ನೋಡಿ ಅಲ್ಟಿಮೇಟ್ಲಿ ಸ್ಟಾರ್ಟ್ ಆಗಿದೆ. ಇದು ಫಸ್ಟ್ ವಿಲೇಜ್, ಉಲೇರಿ ವಿಲೇಜ್. ಹೋಗ್ತಾರೆ ನೋಡಿ, ಇದು ಕಚ್ಚುತ್ತೆ ಆ್ಯಕ್ಚುಲಿ. ಚುಚ್ಚುರೆ ಕೈ ಮುಟ್ಟಿದ್ರೆ ಚುಚ್ಚುತ್ತೆ. ಆಡಿ ಉಸಿರು ಬಿಡ್ತಾಯಿದ್ದೀನಿ ನಾನು. ಎಷ್ಟು ಮಾಡಲಿ? ಸ್ಟಾರ್ಟ್ ಮಾಡಿ 10 ನಿಮಿಷ ಆಗಿಲ್ಲ, ಆಲ್ರೆಡಿ ಪಿಚ್ ಸ್ಟಾಪ್. ಹೆಂಗಿದೆ ತಗೊಳ್ಳಿ, ಸಣ್ಣ ಬನ್ ಥರ ಇದ್ದಾರ.
ಕ್ರೇಜ್ ಇದೆ. ಹಾಂ 3000 ಸ್ಟೆಪ್ಸ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಎಲ್ಲಿ ಅಲ್ಲೇ ಒಳಗಡೆ ಅನ್ಸದೆ. ಹಾಂ ಏನು ಸಿಗೋಣ ಆಗಲ್ಲ ಸಿಗುತ್ತೆ. ನಾನು ಆದಷ್ಟು ಕಡಿಮೆ ಮಾತಾಡಿಕೊಂಡು ಟ್ರೆಕ್ ಮುಗಿಸ್ಬೇಕು. ಜಾಸ್ತಿ ಮಾತಾಡಿದ್ರೆ ಸುಸ್ತಾಗತ್ತೆ ನನಗೆ, ಉಸಿರಾಡೋಕ್ಕಾಗಲ್ಲ. ವೆದರ್ ಮಾತ್ರ ಕ್ರೇಜ್ ಆಗಿದೆ. ಈ ಥರ ಮಧ್ಯದಲ್ಲಿ ಜಾಗ ಸಿಗ್ತಾನೆ ಇರುತ್ತೆ ತಿನ್ನೋದಕ್ಕೆ, ಅದು ಇದು ಅಂತ. ಪ್ಲಸ್ ಮೇಲೆ ಆಕ್ಸಿಜನ್ ಕಡಿಮೆ ಇದೆಯಲ್ಲ, ಬರೀ ಮಾತಾಡ್ತಿರೋ ಸುಸ್ತಾಗ್ತದೆ. ಕ್ರೇಜಿ. ಜಸ್ಟ್ ಇವಾಗ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎನರ್ಜಿ ಅಂತ ORS ಎಲೆಕ್ಟ್ರೋಲೈಟ್ಸ್ ಎಲ್ಲ. ಸೊ ಇದರಿಂದ ಹೊಟ್ರೆ ಈಗ ಮತ್ತೆ ಸ್ವಲ್ಪ ಜನ ನಿಲ್ಸಲ್ಲ, ಸುಮ್ಮನೆ ಏನೋ ಮಾತಾಡ್ದಂಗೆ ಸುಮ್ಮನೆ ಸೈಲೆಂಟಾಗಿ ಹೋಗ್ಬೇಕೀಗ ಅಷ್ಟೇ. ಅವಾಗ ಜಾಗ ತೋರಿಸಿ ಅಷ್ಟು ಮಾತಾಡೋಕ್ಕೆ ಹೋಗಲ್ಲ. ಅಲ್ಲೇ ಲೂಸ್ ಆಗ್ಬಿಟ್ಟಿದೆ. ನೋಡಿ ಸಾಕಾಗೋಯ್ತು. ಎಷ್ಟು ಸ್ಟೆಪ್ ಗೊತ್ತಾ? ಒಂದು 300-400 ನಡೆದಿಲ್ಲ ಅನ್ಸುತ್ತೆ ಸ್ಟೆಪ್ಸು. ಸಾಕಾಗೋಯ್ತು. ಗಾಡಿ ತುಂಬ ಕಡಿಮೆ ಇದೆ ಇಲ್ಲಿ ಆಕ್ಸಿಜನು. ಸ್ವಲ್ಪ ಬದಕ್ಕೆ ಸುಸ್ತಾಗುತ್ತೆ. ಅಲ್ಲಿದ್ರು ಹೋಗ್ತಾನೆ ಆಲ್ರೆಡಿ ಅಲ್ಲಿ. ಅಲ್ಲಿರ್ತಾನೆ ಅವನಿದೆ. ಲಿಟರಲಿ ವಾಟರ್ ಬಾಟ್ಲ್ ಮೇಲೆ 150 ರೂಪಾಯಿ. ಅಲ್ಲಿ ಲಿಟರ್ ಇಲ್ಲಿ 150 ರೂಪಾಯಿ ಅಂದರೆ ಆಯ್ತಲ್ಲ, ಆಲ್ಮೋಸ್ಟ್ 70 rupees ಆಯಿತು ಒಂದು ಬಾಟ್ಲು ವಾಟರ್. ಇಟ್ಸ್ ಕ್ರೇಜಿ. ಏನೋ ಮೇಲೆ ಹೋಗ್ತಾನೆ ಜಾಸ್ತಿ ಆಗುತ್ತೆ ನೀರು ಬಾಟ್ಲು. ತಂದಿದ್ದೀನಿ ನಾನು. ಈ ಬಾಟ್ಲಲ್ಲಿ ಏನಂದರೆ ಎಷ್ಟು ಗಲೀಜು ನೀರಿದ್ರೂ ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೋದು. ಹೊಡೆ ಇರೋದು ಫಿಲ್ಟರು ಸೂಪರಾಗಿದೆ. ನಾನು US ಇದ್ದಾಗ ತೊಗೊಂಡಿದ್ದು ಲೈಫ್ ಸ್ಟಾಕ್ ಕಂಪನಿದು. 300 ರೂಪಾಯಿನೂ ಆಗಿತ್ತಂತೆ ತಗೊಂಡು. ಹೊಡೆ ಎಷ್ಟು ಗಲೀಜು ನೀರು ಹಾಕ್ಕೊಂಡು, ಇಲ್ಲಾಂದರೆ ಆ ಫಿಲ್ಟರ್ನ ಡೈರೆಕ್ಟ್ ನೀರು ಹೊಡೆ ಹಾಕ್ಕೊಂಡು ಕುಡಿದ್ರೆ ಫುಲ್ಲು ಕ್ಲೀನ್ ವಾಟರ್ ಬರೋದ ಮೇಲೆ ಸಖತ್ತಾಗಿ. ಇನ್ಮೇಲೆ ನೀರು ಚೆನ್ನಾಗಿಲ್ಲ, ವಾಟರ್ ಬಾಟ್ಲೆಲ್ಲ ಕುಡಿಬೇಕು. ವಾಟರ್ ಬಾಟ್ಲ್ ಹೆವಿ ಕಾಸ್ಟ್ಲಿ. ನಡಿಂಗಿದೆ ಮೆಟ್ಲು ಹತ್ಕೊಂಡು ಹೋಗೋಸಲಿ. ಬಾ ನಡಿಂಗಿದ್ದೀವಿ ಅಂತ ಹಿಂದೆ. Goodbye. Hi. Hi. ಅಲ್ಲೆಲ್ಲ ಫಾಲ್ ಸೌಂಡ್ ಬರ್ತಿದಲ್ಲ. ಹಾಂ ಕನ್ಫ್ಯೂಸ ಏನು ಹಂಗೆ ಹೋಗೋದು ಅಲ್ಲಿ ಅಂತ. ಅಲ್ಲಿ ಹೋಗಲ್ಲ. ಬಾಯ್ ಬಾಯ್. ಎಷ್ಟು ಹತ್ತಿ ಇವಾಗ ಮತ್ತೆ ಹಿಡಿತಾ ಇದ್ದೀವಿ. ಕ್ರೇಜಿ. ಸಿಗ್ಬೇಕಾ? ಬೇಡ, ನಾನು ಒಂದು ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸ್ಟಿಕ್ ತೆಗ್ದಿಲ್ಲ. ಹಂಗೆ ಎಳಿಬೇಡ, ಅಷ್ಟೇ ಇಡಬೇಕು. ಹಿಂಗೆ ಎಳಿಬೇಕು, ಲೂಸ್ ಪೆನ್ ಬರುತ್ತೆ. ಹವಾ
ಹಿಂಗೆ ನೋಡಿ ಲಿಟರಲಿ ವ್ಯೂ ವೇರ್ ಮಿಡಲ್ ಆಫ್ ನೋ ವೇರ್. ನಾಳೆಯಿಂದ ಚೆನ್ನಾಗಿರುತ್ತೆ, ಇನ್ನೊಂದು ಚಳಿ ಇರ್ತದೆ ಮೇಲೆ. ಮತ್ತು ಈ ಥರ ಸ್ಟೆಪ್ಸೇ ಬೇಜಾರು, ಹಂಗೆ ಹತ್ಬಿಡ್ಬೋದು ಸ್ಟೀಪ್ನ. ಸ್ಟೆಪ್ಸ್ ಹತ್ತ ಕಷ್ಟ. ನಮ್ಮ ಜೊತೆ ನೋಡಿ ಕಂಪನಿ ಕೊಡೋಕ್ಕೆ ಅಂತ ಬಾಸ್ ಹೋಗ್ತಿದ್ದಾರೆ. ಡಾಗೇಶ್ ಬಾಯ್ ಫಸ್ಟ್ ಹೋಗಿ ಕ್ಲಿಯರ್ ಮಾಡಿದ್ಮೇಲೆ ನಾವು ಹೋಗೋದು. Made a new friend on the way. Companion. It's not 2 of us anymore. He's 3 of us. He will take us in the right way. Slip ಆಗುತ್ತೆ ನೋಡು. ಅದು ತೆಗ್ದುಬಿಡೋದು. ಯಾಕಂದ್ರೆ ಮೇಲ ಹಾಂ ಹಿಂಗಿದ್ರೆ ಎಷ್ಟು ಬೇಕಾದ್ರೂ ಹತ್ತೀನಪ್ಪ ನಾನು. ಮೆಟ್ಲು ಹತ್ತಕ್ಕಾಗಲ್ಲ, ಮೆಟ್ಲು ಹತ್ತಿರದಲ್ಲಿ ಸುಸ್ತಾಗೋಗ್ಬಿಡುತ್ತೆ. ಶೇಟ್ ಬ್ರೋ, ಮೆಟ್ಲು ಅಂತ ಹೇಳೋಣ ಮೆಟ್ಲು. ಇನ್ನು 5 ಕಿಲೋಮೀಟ್ರ್ ಅಷ್ಟೇ. ಹಾಂ 5 ಕಿಲೋಮೀಟರ್ಸ್ ಇದೆ ಅಷ್ಟೇ. 10 ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಕ್ರೇಜಿ ಬಟ್ ಸಕ್ಕತ್ತಾಗಿದೆ. ದಿಸ್ ಇಸ್ ಸಮಥಿಂಗ್ ಎವ್ರಿಬಡಿ ಶುಡ್ ಎಕ್ಸ್ಪೀರಿಯನ್ಸ್. ದಿಸ್ ವಿಲ್ ಟೆಸ್ಟ್ ಯುವರ್ ಫಿಟ್ನೆಸ್ ಲೆವೆಲ್ ಫಾರ್ ರಿಯಲ್. ಜೀಸಸ್ ಹೆಂಗಿದೆ. ಅಲ್ಗೋಬೇಕು, ನೀರು ಕುಡಿಬೇಕು. ನನಗೆ ಲೆಫ್ಟ್ ಲೆಗ್ ಕ್ರ್ಯಾಂಪ್ ಆಗ್ತಾಯಿದೆ. ಅಲ್ಲಿ ಕೆಳಗಡೆನೂ ನೀರಿದೆ, ನೀರು ಹರಿತಾ ಇದೆ. ಎಷ್ಟು ಸ್ಟೆಪ್ಸ್ ಆಗಿದೆ ಗೊತ್ತಾ ಇವತ್ತು, ತೋರಿಸ್ತೀನಿ. ಹಾಂ ಏನಿ 12 o'clock ಆಗಿಲ್ಲ, ಆಲ್ಮೋಸ್ಟ್ 10,844. ಅಪ್ಪ ಎಷ್ಟು ದೂರ ಆಗ್ಬೇಕು ನೋಡಿ. ಹಿಂಗೆ ಹತ್ಬೇಕಂತ. ಲಿಟ್ರಲಿ ಸ್ಟೀಪ್ ಇದೆ, ಲಿಟ್ರಲಿ ಹಿಂಗೆ. ಮಳೆ ಬರೋ ಥರ ಆಗಿದೆ. ಮಳೆ ಅನಿಸ್ತಿದೆ ಆ್ಯಕ್ಚುಲಿ. ಜಸ್ಟ್ ಇವಾಗ ನಿಲ್ಲಿಸ್ಬಿಟ್ಟು ಬ್ಯಾಗ್ಗೆ ಕವರ್ ಹಾಕೊಂಡು ನಾನು ರೈನ್ ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಏನೋ ಮಳೆ ಬಂದಿದೆ ಅನಿಸುತ್ತೆ. ಡಾಗ್ಸ್ ಲಿಟ್ರಲಿ ಎವ್ರಿವೇರ್. ಈ ಥರ ಅನ್ಸಾಗ್ತದೆ. ಮನೇಲಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ವಾಪಸ್ ಗೋಪುರದಲ್ಲಿ ಬಂದಿದ್ದೀನಿ. ಇಲ್ಲಿ ಹಂಗೆ ಹೋಗ್ಬೇಕು ಆ್ಯಕ್ಚುಲಿ, ಬಟ್ ನೀರು ಹರಿತಿರೋದು ನೋಡ್ಬಿಟ್ಟು ತಡ್ಕೊಳಕ್ಕಾಗ್ತಾನೆ ಕಡೆ ಬಂದ್ವಿ. ಪ್ಲಸ್ ನೀರು ತುಂಬಿಸ್ಕೋಬೇಕು. ಹರಿತಿರೋದಿಲ್ವಾ, ತುಂಬಿಸ್ಕೋಬೋದು, ಏನಾಗಲ್ಲ. ಹರಿಯೋ ನೀರು ಕುಡಿದ್ರೆ ಏನಾಗಲ್ಲ. ನಿಂತಿರೋ ನೋಡಿ ಕುಡಿಯೋದು ತಪ್ಪು. ನಿಂತು ಬ್ಯಾಕ್ಟೀರಿಯಾ ಅದು ಇದೆಲ್ಲ ಒಂದು ಕಡೆ ಬಿದ್ದಾಗ್ಬಿಟ್ಟಿರುತ್ತೆ. ಹರಿಯೋ ನೀರಲ್ಲಿ ಹರ್ಕೊಂಡು ಸ್ಟ್ರೀಮಲ್ಲಿ ಹೋಗಿರುತ್ತಲ್ಲ. ಸೊ ಇಟ್ ಶುಡ್ ಬಿ ಗುಡ್ ಆಗಿ. ಐ ಹೋಪ್ ಐ ಡೋಂಟ್ ಗೆಟ್ ಸಿಕ್ ಬಿಕಾಸ್ ಫಿಲ್ಟರ್ ಅಂದ್ಕೊಂಡು ನಂಬ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ತುಂಬಿಸ್ಕೊಳ್ಳೋಣ. ಹೌದು, ಲುಕ್ಸ್ ವೆರಿ ಕ್ಲೀನ್, ಬಟ್ ಸ್ವಲ್ಪ ಗಲೀಜು ಅನಿಸ್ತಿದೆ. ಇನ್ನೊಂದ್ಸರಿ ತುಂಬಿಸ್ಕೊಳ್ಳೋಣ. looks very clean enough, right? ಇದಾಕೋ. I'll tell you a taste. Tastes fine. ತುಂಬಿಸ್ಕೊಂಡಿದ್ದೀನಿ. ಹೋಪ್ಫುಲಿ ಐ ಡೋಂಟ್ ಗೆಟ್ ಸಿಕ್.
Hopefully I don't get fucking sick. It's getting colder. Yeah. ಅದು ಹೆಂಗಿದೆ ಪ್ಲಸ್ ಅದು ಅವಲೇ ಪೌಡರ್ ಹಾಕೊಂಡಿದ್ದು ಇನ್ನೂ ಟೇಸ್ಟ್ ಬರ್ತಿದೆ. ಸೊ ಅದರಿಂದ ಗೊತ್ತಾಗ್ತಿಲ್ಲ. ಬಟ್ ಯಾ I'm telling you, it will filter all the shit out. ಹೋಗೋಣ ಫೋಟೋ ತೊಗೊಳ್ಳೋಣ ಒಂದು. ಓಕೆ ಇನ್ನು 3.4 ಕಿಲೋಮೀಟ್ರ್ ಅಂತಾನೆ ಬರ್ತಿದೆ. ಅವ ಸಾಕಾಗೋಯ್ತು ನನಗಂತೂ. ಕಾಲೆಲ್ಲ ಕಾಲ್ಗೆ ಕ್ರಾಂಪ್ ಆಗ್ತಿದೆ. ಹೆಂಗಿದೆ ನಡೀಲಿಟ್ಟದೆ. ಅದೆಲ್ಲ ಗಾಡೀಲಿ ಹೋಗೋರಿಗೆ, ಕಾರಲ್ಲಿ ಬರೋರಿಗೆ ಮಾಡ್ಕೊಂಡವ್ರ ದಾರಿನ ಜೀಪಲ್ಲಿ ಆ್ಯಕ್ಚುಲಿ ಬಿಡ್ಸ್ಕೊಂಡು ಹೋಗ್ಬೋದು ಮುಂದೆ. ಅದೆಲ್ಲ ಯಾರು ಮಾಡ್ತಾರೆ? ವಿ ಡೋಂಟ್ ಡೂ ದಟ್. ಹತ್ಬೇಕು ಅಂದಾಗ ಹತ್ಬೇಕು. ನಮಗೆ ಟೈಮ್ ಆಗಿತ್ತು ಅಂತ ಒಂದೇ ಕಾರಣಕ್ಕೋಸ್ಕರ 10 ಗಂಟೆ ಹಚ್ಕೊಂಡಿದ್ದು, ಹುಲ್ಲೇರಿ ಗಂಟ. ಇಲ್ಲಾಂದರೆ ಫಸ್ಟಿಂದನೇ ಮಾಡ್ಬೇಕಂತ ಇದ್ದಿದ್ದು. ಹೆಂಗಿದೆ ನೋಡಿ. ಆಯ್ತಲ್ಲ ಗುರು, ಆಯ್ತಲ್ಲ, ನನ್ನ ಕೈಲಿ ಆಯ್ತಲ್ಲ. ಮೆಟ್ಲು ಮುಗಿತಾನೇ ಇಲ್ಲ. ಯಪ್ಪ, ಮುಗೀತು ಅನ್ಕೋತೀನಿ ಮತ್ತೆ ಬರುತ್ತೆ, ಮುಗೀತು ಅನ್ಕೋತೀನಿ ಮತ್ತೆ ಬರುತ್ತೆ. ಅಪ್ಪ ಲಿಟ್ರಲಿ ಜಿಮ್ ಹೋಗಂಗಿಲ್ಲ 1 ತಿಂಗಳು, ಲೆಗ್ ವರ್ಕೌಟೇ ಮಾಡೋಂಗಿಲ್ಲ. ಲಿಟ್ರಲಿ ಹಿಂಗೆ ಬರ್ನ್ ಆಗ್ತಿದೆ ಗೊತ್ತಾ, ಕ್ವಾಡ್ಸು ಮತ್ತು ಕಾಫ್ಸು. ಅವ ಕ್ರೇಜಿ. ನಿಧಾನಕ್ಕೆ ನಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬಂದೀನಿ. ಬಂದ್ವಿ ಅನಿಸುತ್ತೆ. ಮೇಲೆ ಅದು ಊರು ಕಾಣಿಸ್ತಿದೆ, ಡ್ರೋನ್ ಅಲ್ಲೇ ಇದ್ದಾನೆ. ಹೆವಿ ಹೊಟ್ಟೆ ಹಸಿತಿದೆ, ಹೊಟ್ಟೆ ಲೇಟಲ್ಲಿ ಸೌಂಡ್ ಮಾಡ್ತಿದೆ. ಬೆಳಿಗ್ಗೆ ಒಂದು ಆಮ್ಲೆಟ್ ಮತ್ತು ಚಾಮಿನ್ ತಿಂದಿದ್ದು ಅಷ್ಟೇ. ರಕ್ತದಲ್ಲಿ ಕ್ರಾಂಪ್ ಆಗ್ತಿದೆ. ಚೆನ್ನಾಗಿ ನೀರು ಮತ್ತು ಜ್ಯೂಸ್ ಇದ್ರೆ ಕುಡಿಯೋಣ. ಜಾಸ್ತಿ ಆದರೂ ಪರವಾಗಿಲ್ಲ, ಮಾಡೋಕ್ಕಾಗುತ್ತೆ. ಇನ್ನಿಷ್ಟು ಹತ್ಕೊಂಡು ಹೋಗ್ಬೇಕು ನಾನು. ಹತ್ಕೊಂಡು ಹೋಗೋಣ ಬನ್ನಿ. ಸೊ ಇಲ್ಲಿ ಮೇಲೆ ಬಂದು ಲಿಟ್ರಲ್ಲಿ ಕಾಲು ಹೆವಿ ನೋಯ್ತಿತ್ತು. ಸೊ ಇಲ್ಲೇ ಊಟ ಹಾಕ್ಬಿಡೋಣ. ಹೆಂಗಿರೋ ಮೇಲೆ ಹೋಗ್ತಾ ಜಾಸ್ತಿ ಆಗುತ್ತೆ ಪ್ರೈಸು. ಸೊ ಅದಕ್ಕೋಸ್ಕರ ಇಲ್ಲೇ ತಿನ್ಬಿಡೋಣ ಅಂತ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಹೆಂಗಿದೆ ನೋಡಿ, ಇದೆ ರೆಸ್ಟೋರೆಂಟು. ವ್ಯೂ ಹೆಂಗಿದೆ, ಅದ್ರ ಮೇಲೆ ನಿಂತಿದ್ದೇನೆ ಅಂತ. ಇನ್ನು ಮೇಲೆ ಪೂನಿಲ್ ಅಂತ ಬರೋದು, ಹೇಳಿದ್ನಲ್ಲ ಅಲ್ಲೇ ಪೂನಿಲ್ ಬಿಟ್ಟು ಮುಂದೆ ವಿತ್ ವ್ಯೂ ಸೂಪರ್ ಆಗಿರುತ್ತೆ. ಇವಾಗ ಇಲ್ಲಿಗಂಡ ಸ್ವಲ್ಪ ಹಿಂಗೆ ಇದೆ, ಸ್ವಲ್ಪ ಹಸ್ರಿಗೆ. ಮುಂದೆ ಹೋಗ್ತಾ ಫುಲ್ಲು ವೈಟ್ ಕಲರ್ ಐಸ್ ಎಲ್ಲ ಕಾಣ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವೀಡಿಯೋ ಪ್ರಕಾರ ಹಂಗೆ ಇರೋದು, ನಾನು ಅದಕ್ಕೋಸ್ಕರನೇ ಬಂದಿರೋದು ಇಲ್ಲಿ ಮೇಯ್ನಾಗಿ. ನೋಡಿ ಧ್ರುವ ಎಲ್ಲಿದ್ದಾನೆ ಹೊರಗಡೆ. ನಾನು ನಿಮಗೆ ವೀಡಿಯೋ ಮಾಡೋಣ ತೋರಿಸೋಣ ಅಂತ ಬಂದೆ. ಆಡಿ ಒಂದು ಕಡೆ ನೋಯ್ತಾ ಇದೆ. ಚಳಿ ಆಗ್ತಿದೆ, ಲಿಟ್ರಲಿ ಜಾಕೆಟ್ ಹಾಕೋಬೇಕೀಗ. ಏನಿಲ್ಲ ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ 10-11 ಹೆವಿ ಕ್ರೇಜಿ ಚಳಿ ಆಗ್ತಿದೆ. ವೆಯ್ಟಲ್ಲಿ ಇನ್ನೊಂದು 1/2 hour 1 hour ಮೋರ್, ಇನ್ನೂ 3 ಕಿಲೋಮೀಟ್ರ್ ಇದೆ ಅಂತ ತೋರಿಸ್ತಿದೆ. 3 ಕಿಲೋಮೀಟ್ರೇ ಇದೆ. ಆವಾಗಿಂದ ಸಾಕಾಗೋಗಿದೆ ಅದು. ಎಷ್ಟು ನೀರು ಕುಡಿದ್ರೂ ಕಾಲು ಹೆಂಗೆ ಕ್ರ್ಯಾಂಪ್ ಆಗ್ತಿದೆ ಗೊತ್ತಾ. ಲಿಟಲ್ ಇವಾಗ ನಡ್ಕೊಂಬರ್ತಿರೋ ಇವಾಗಲೂ ಕ್ರ್ಯಾಂಪ್ ಆಗ್ತಿದೆ. ನಾನು ನಡ್ಕೊಂಡು ಹೋಗ್ತಿದ್ದಾರೆ ರೈಟ್ ಸೈಡ್ ಕಾಲು ಕ್ಲೀನಾಗಿ ನೀರು ತುಂಬಿಕೊಂಡು ಇಲ್ಲಿಂದ ಓಡೋದೀಗ. ಇವಾಗ ನಾವು ದಾಲ್ ಬಾಟ್ ತೊಗೊಂಡಿದ್ವಿ. ದಾಲ್ ಬಾಟ್ ಏನಂದರೆ ನಾವು ಎಷ್ಟು ತೊಗೊಂಡ್ರೂ ಕೊಡ್ತಾರೆ. ನಮ್ಮದು ಖಾನಾವಳಿ ಇರೋದಲ್ಲ, ಸೇಮ್ ರೀತಿ ಎಷ್ಟು ತೊಗೊಂಡ್ರು ಕೊಡ್ತಾರೆ. ಚಿಕನ್ ದಾಲ್ ಬಾಟ್ ತೊಗೊಂಡಿದ್ವಿ ನೋಡಿ. ಚಿಕನ್ ದಾಲ್ ಬಾಟ್ ಎಲ್ಲಿದೆಲ್ಲ ಇಲ್ಲಿ ತೊಗೊಂಡಿರೋದು. ಸೊ ಆಲ್ಮೋಸ್ಟ್ 800 ರೂಪಾಯಿ ಇದೆ. ಸೊ ನಮ್ಮ ರುಪೀಸಲ್ಲಿ ಆಲ್ಮೋಸ್ಟ್ 450 ರೂಪಾಯಿ, 450 500 ರೂಪಾಯಿ ಅಂದ್ಕೊಳ್ಳಿ. ಬಟ್ ಏನಂದರೆ ಎಷ್ಟಾಗುತ್ತೆ ಅನ್ಬೋದು, ತಿನ್ಕೊಂಡು ನೋಡ್ತೀವಿ. ಇದು ಹೆಂಗೆ ಗೊತ್ತಾ, ಹೆಂಗೆ ಸೆಟ್ ಆಗಿದೆ ಪ್ರೈಸ್ ಅಂತ. ಇಲ್ಲಿ ಹೋಟೆಲು ಆ ವಿಲೇಜ್ಗೆ ಹೋಗ್ತಾನೆ, ಆ ವಿಲೇಜಲ್ಲಿ ಎಲ್ಲ ರೆಸ್ಟೋರೆಂಟ್ಗೂ ಒಂದೇ ಪ್ರೈಸ್ ಸೆಟ್ ಮಾಡಿದ್ದಾರೆ. ಅಷ್ಟೇ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಬ್ಬರು ಕಡಿಮೆ ಇಟ್ಟರೆ ಜನ ಎಲ್ಲ ಅಲ್ಲಿಗೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಒಂದು ಸೆಟ್ ಮಾಡಿದ್ದಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ.
ದಿಸ್ ಮೆನ್ಯೂ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಹೋಟೆಲ್ ಮ್ಯಾನೇಜ್ಮೆಂಟ್ ಕಮಿಟಿ ಉಲ್ಲೇರಿ ಕಾಸ್ಕಿ ಅಂತ. ಸೊ ಅಲ್ಲಿ ಪ್ರೈಸ್ ಏನು ಇಟ್ಟಿದ್ದಾರೆ ಅದೇ ಆಗಿದೆ, ಯಾಕಂದರೆ ಎಲ್ಲ ಪ್ರೈಸ್ ಸೆಟ್ ಮಾಡಿ ಕಮಿಟಿ ಸೆಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಅಲ್ಲೇ ಹೋದ್ರು ಇಷ್ಟೇ ಪ್ರೈಸ್. ಇನ್ನೊಂದೇನು ಕ್ರೇಜಿ ಅಂದರೆ ಏನಿಲ್ಲ ಅನ್ನೋಂಗಿಲ್ಲ. ಲಿಟ್ರಲಿ ಕೋಕಾ ಕೋಲಾ, ಪೆಪ್ಸಿ, ರೆಡ್ ಬುಲ್ ಇದೆ, ಫ್ರೈಸ್ ಇದೆ, ಸ್ಪೆಗೆಟಿ, ಫ್ರೆಂಚ್ ಫ್ರೈಸ್, ಏನು ಕೇಳೋಂಗಿಲ್ಲ, ಎಲ್ಲ ಸಿಗುತ್ತೆ. ನೀವು ತಿನ್ಬಿಟ್ಟು ಓಡೋಣ. ಹೆವಿ ಹೊಟ್ಟೆ ಸಿಗುತ್ತೆ, ಲಿಟ್ರಲಿ ಬಂದಿದೆ ಹೊಟ್ಟೆ. ಬಿಸಿ ಮಾಡಿದ್ರೆ ನಮಸ್ಕಾರ. ಹೇಗಿದೆ? ಸಾಕಾಗಿದೆ ಊಟ. ಇಷ್ಟು ಫುಡ್ಡು ನಮಸ್ಕಾರ ಮಾಡಿದ್ದೀವಿ ಅವಾಗ. ಇಲ್ಲೊಂದು ದಾಲ್ ಬಾಟ್ ಅಂತ ಕರಿತಾರೆ. ರೈಸು, ಪೊಟೆಟೋಸ್, ಸೊಪ್ಪು ಹಾಕಿದ್ದಾರೆ, ಪಾಪಡ್, ಚಟ್ನಿ ಅವ್ರದ್ದು ಯೂಶ್ವಲಿ ಎಲ್ಲ ಟೈಮ್ ಹಾಕಿರ್ತಾರೆ, ವೆಜಿಟೇಬಲ್ಸ್, ಚಿಕನ್, ಸಾಂಬಾರು. ಕ್ರೇಜಿ ಆಗಿದೆ. ಎಸ್, ತಿನ್ಬಿಟ್ಟು ಬರ್ತೀನಿ. ಫುಲ್ ಊಟ ಎಲ್ಲ ಮಾಡಿಸಿ ನೋಡ್ತಾ ಇದ್ದೀವಿ. ಕ್ರೇಜಿ ಮಳೆ ಇದೆ ಮಾತ್ರ. ಇಟ್ಕೊಳ್ಳ ಹೇಗಿಲ್ಲ ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದೀವಿ. ಏನು ಚಳಿ ಆಗ್ತಿದೆ ಗೊತ್ತಾ? 19 ಡಿಗ್ರಿ ಏನೋ ಇದೆ, 19 ಅಲ್ಲ 15 ಡಿಗ್ರಿ ಏನೋ ಇದೆ. ಹೆವಿ ಚಳಿ ಆಗ್ತಿದೆ. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬಿಡ್ತೀವಿ ಬೇಗ. 1 ಅವರ್ ಹೋಗ್ಬಿಟ್ರೆ ಸಾಕು. ನಂಗೊಂದು ಕ್ರ್ಯಾಂಪ್ ಆಗಿತ್ತು. ಹೆಂಗೆ ಕ್ರ್ಯಾಂಪ್ ಆಗಿತ್ತು ಅಂದರೆ ಯಪ್ಪ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನನ್ನ ಕೈಲಿ ಊಟ ಮಾಡೋಕ್ಕಾಗ್ತಿಲ್ಲ, ಕೈ ತೊಳ್ಕೊಳಕ್ಕೆ ಹೋಗೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅಲ್ಲೇ ಮಲ್ಕೊಂಬಿಟ್ಟೆ ಕಡೆ ನೆಲದ ಮೇಲೆ. ಕ್ರೇಜಿ ಮಾತ್ರ. ಬಾ ಇವಾಗ ಇಲ್ಲಿಂದ ಹೋದರೆ 1 ಅವರ್ ಏನೋ ಆಗುತ್ತಂತೆ. ಹೋಗಿ ತಲುಪಿಟ್ರೆ ಸಾಕು. ಗಾಡ್ ಡ್ಯಾಮ್ ಇಟ್. ಎಷ್ಟು ಮೆಟ್ಲಿದೆ ಗುರು. ಲಿಟ್ರಲಿ ಬಂದು 2 ನಿಮಿಷ ಇಲ್ಲ ಮತ್ತೆ ಮೆಟ್ಲಿದೆ. ನೋಡ್ಕೊಂಡು ಬಾ. ಅಪ್ಪ ಲಿಟ್ರಲಿ ಸ್ವಲ್ಪ ಇಲ್ಲಿ ತಾನೇ ಹೋಗ್ಬೇಕು. ಅಲ್ಲಿ ಓ ಜೀಸಸ್ ಕ್ರೈಸ್ಟ್ ಬ್ರೋ, ಹೇಗಿದೆ? ಕ್ರೇಜಿ ಚಳಿ ಇದೆ ಆಯಿತಾ. ಅಲ್ಲಂತೂ ಹೆಂಗೆ ಕ್ರಾಂಪ್ ಆಗ್ತಿದೆ ನನಗೆ. ಅಲ್ಲಿ ಮೊದಲು ಹಿಂಗೆ ಆಡ್ತಿದೆ. ಎಣ್ಣೆ ಕೂತಿದ್ದೀನಿ ನೋಡಿ, ಕಾಲು ಇಟ್ಕೊಬಿಟ್ಟಿದೆ. ಈ ಕಾಲು ಇಟ್ಕೊಂಡು ಕೂತಿದ್ದೀನಿ. ಆಲ್ರೆಡಿ ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ಲಿಟಲಿ. ಕ್ರೇಜಿ ಅಲ್ಲ, ಫುಲ್ ಕ್ಲೌಡ್. ಆಲ್ಮೋಸ್ಟ್ ಮೇಲೆ ಬಂದುಬಿಟ್ಟಿದ್ದೀನಿ. ಇನ್ನು ಇಲ್ಲಿ ಕಡೆ ದಾಳ್ಕೊಂಡು ಆ ಕಡೆ ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಸರಿಯಾಗಿ ನೀರು ಕುಡಿದಿಲ್ಲ ಅಂದ್ರೆ ಹಿಂಗೆ ಆಗೋದು. ಮೊದಲು ಕ್ಯಾಚ್ ಹೆಂಗೆ ಆಗಿದೆ ಗೊತ್ತಾ? ಇಷ್ಟರಲ್ಲಿ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಪೇನ್ ಆಗ್ತಿದೆ. ಕೂರಕ್ಕೂ ಆಗ್ತಿಲ್ಲ, ಅಷ್ಟು ಆಯ್ತಿದೆ. ಹೊಗೆ ಬರ್ತಿದೆ. ಫುಲ್ಲು ಹೋಗ್ತಾ ಏನೋ ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಆಗ್ತಿದೆ. ಆಲ್ಮೋಸ್ಟ್ 9 ಗಂಟೆ ಹೋಗುತ್ತಂತೆ ಇವತ್ತು. ಸೊ ಮೈ ಗಾಡ್, ಐ ಥಿಂಕ್ ಐ ಆಮ್ ಕುಕ್ಡ್. ಐ ಆಮ್ ಡೆಫಿನೆಟ್ಲಿ ಕುಕ್ಡ್. ತುಂಬ ಮಳೆ ಬರ್ತಿತ್ತು, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಫುಲ್ ಹೊರಗಡೆ ಇಟ್ಕೊಂಡು ನಡ್ಕೊಂಬರೋದಾಯಿತು. ಲಿಟ್ರಲಿ ಎಷ್ಟೊತ್ತಾಗಿ ಗೊತ್ತಾ ಬರೋದು? 7:40 ಆಗಿದೆ ಬರೋದಕ್ಕೆ. ಫುಲ್ ರಾತ್ರಿಯಲ್ಲಿ ಲೈಟ್ ಹಾಕೊಂಡು ಬಂದಿದ್ದೀವಿ. ನನಗಂತೂ ಕ್ರ್ಯಾಂಪ್ ಮೇಲೆ ಕ್ರ್ಯಾಂಪು. ಒಂದು ಕಾಲು ಇಟ್ಬಿಟ್ರೆ ಇನ್ನೊಂದು ಕಾಲು, ಇನ್ನೊಂದು ಕಾಲು ಬಿಟ್ಟರೆ ಇನ್ನೊಂದು ಕಾಲು. ಯಪ್ಪ
ಎಷ್ಟು ಕೋಲ್ಡ್ ಇದೆ ಗೊತ್ತಾ? ಕ್ರೇಜಿ 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 ಕೋಲ್ಡ್ ಪ್ಲಸ್ ಇಲ್ಲಿ ಯಾವುದೋ ಇರೋ ಹೋಟ್ಲಲ್ಲಿ ಇಲ್ಲಿ ಈ ಊರಲ್ಲೇ ಏನದು ಗೊರೆಪಾನಿ ಅನ್ನೋ ಊರಲ್ಲಂತೂ ಕರೆಂಟೇ ಇಲ್ಲ ಲಿಟ್ರಲಿ. ಅದು ಮೇಲ್ಗಡೆ ಅದು ಇದ್ಬಿಟ್ರೆ ಬಲ್ಬ್ಗಳು ಬಿಟ್ರೆ ನೀನು ಕರೆಂಟೇ ಇಲ್ಲ. ಮೈ ಗಾಡ್, ಐ ಡೋಂಟ್ ನೋ ಫಸ್ಟ್ ಡೇ. ಐ ಆಮ್ ಸೋ ಟೈರ್ಡ್ ಆಲ್ರೆಡಿ. ಇಂಟರ್ನೆಟ್ ಕೂಡ ಇಲ್ಲ, ವೈಫೈ ಇದೆ, ಒಂದು ಬರೀ ಕೆಳಗಡೆ ಮಾತ್ರ ಇದೆ. ಸೊ ನಾಳೆ ಬೆಳಿಗ್ಗೆ ಬೇಗ ಬಿಡಬೇಕು, 3 ಗಂಟೆಗೆ ಬಿಡಬೇಕು. ಬಂದು ತಿನ್ಕೊಂಡು ಬೇಗ ಬಿಡಬೇಕು. ಬಂದು ತಿಂದು ಮತ್ತೆ ಓಡಬೇಕು. ಇನ್ಸೇನ್ ಡೇ. ಸೊ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಡೇ 3 ಇನ್ ನೇಪಾಲ್. ಸೊ ಅಲ್ಲಿವರೆಗೂ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾಳೆ ಬೆಳಿಗ್ಗೆ. ಪೂನಿಲ್ಗೆ ಹೋಗಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.